ಆ ರಮೇಶ್ ಬಂಡಿ ಸಿದ್ದೇಗೌಡನ್ ಹೇಳ್ತೀನಿ, ನಿನಗ್ ತಾಕತ್ತಿದ್ರೆ ನೀನು ಹೋಗು ಕಾಶ್ಮೀರದಲ್ಲಿ ಒಂದ್ ಸೈಟ್ ತಗೋ. ಹಿಂದೂಗಳಾಗ್ಲಿ ಮುಸ್ಲಿಮ್ಸ್ರಾಗ್ಲಿ ಜಾತಿ ಬಿಡ್ರಿ. ಕಿತ್ತಾಡೋ ಟೈಮಲ್ಲಿ ಕಿತ್ತಾಡ್ಬೇಕು, ರಾಜಕಾರಣ ಮಾಡೋ ಟೈಮಲ್ಲಿ ರಾಜಕಾರಣ ಮಾಡ್ಬೇಕು. ಗುಂಡೆತ್ಕೊ ಬರ್ತೀರಾ, ಕಲ್ಲೆತ್ಕೊ ಬರ್ತೀರಾ, ಮಣ್ಣೆತ್ಕೊ ಬರ್ತೀರಾ, ಬನ್ರಿ ಹೋಗ್ಲಿ. ಆ ಅಯೋಗ್ಯ ರಮೇಶ್ ಬಂಡಿ ಸಿದ್ದೇಗೌಡಗೆ ಹೇಳ್ತಾ ಇದೀವಿ ನಾವು, ಇದಕ್ಕೆ ರಾಜಕೀಯನ ಬೆರೆಸ್ಬೇಡ ನೀನು. ಸದಬಡೀರಿ 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 ಓಡಿಸಿ ಓಡಿಸಿ ಉಗ್ರರಿಗೆ ಕುಮ್ಮಕ್ಕು ಕೊಡುತ್ತಿರುವಂತ ವಿರೋಧಿಗಳಿಗೆ ಹೇಳಿದಿಕ್ಕಾರ. ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು ನಡೆಸಿದ ದಾಳಿಯಲ್ಲಿ ಕನಿಷ್ಠ 26 ಮಂದಿ ಪ್ರವಾಸಿಗರು ಸೇರಿದಂತೆ ಕನ್ನಡಿಗರು ಸಹ ಸಾವಿಗೀಡಾಗಿದ್ದಾರೆ. ಮೃತಪಟ್ಟವರ ಆತ್ಮಗಳಿಗೆ ಶಾಂತಿ ಕೋರಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮಹೇಶ್ ಗೌಡ ಅವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಏನಿವತ್ತು ನಮ್ಮ ದೇಶದಲ್ಲಿ ಕಾಶ್ಮೀರದಲ್ಲಿ ಏನಿವತ್ತು ಉಗ್ರರು ಅಮಾಯಕ ಒಂದು ಪ್ರವಾಸಿಗರನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡಿದ್ದಾರೆ. ಈ ದಾಳಿಯನ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಿದ್ದೇವೆ. ಇವತ್ತು ಪ್ರವಾಸಿಗರನ್ನ ಇಟ್ಕೊಂಡು ಅವರು ಉಗ್ರರು ದಾಳಿ ಮಾಡೋಂಥದ್ದಾದ್ರೆ ಇವತ್ತು ಅದರಲ್ಲಿ ನಮ್ಮ ಕರ್ನಾಟಕದಿಂದ 3 ಜನ ಮೃತಪಟ್ಟಿದ್ದಾರೆ. ಟೋಟಲ್ಲು ಇಡೀ ಇಂಡಿಯಾದಲ್ಲಿ 26ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಈ ತರ ಕೆಲಸವನ್ನ ಉಗ್ರರು ಮಾಡೋದನ್ನ ಬಿಟ್ಟು ಹೆಂಡತಿ ಮಕ್ಕಳು ಜೊತೆಲಿದ್ದಾಗ ಅವ್ರನ್ನ ಪೌರುಷಗಳನ್ನ ತೋರಿಸೋದು. ನಮ್ಮಂತ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇದರಲ್ಲಿ ಏನಪ್ಪಾ ಅಂತಂದ್ರೆ ಶಕ್ತಿಯುತವಾಗಿದ್ದಂತ ಸಂದರ್ಭದಲ್ಲಿ ಇಲ್ಲಿ ನೋಡಿ 4 ಜನ ಗಂಡಸಿದ್ದಾಗ ಮಾಡೋಂಥ ಕೃತ್ಯಗಳಲ್ಲ ಇದು. ಹೆಂಡತಿ ಮಕ್ಕಳಿದ್ದಾಗ ಮಾಡೋಂಥ ಗಂಡಸ್ತನದಲ್ಲಿ ಮಾಡೋಂಥವ್ರು ಇವ್ರು ಯಾರು ಉಗ್ರರಲ್ಲ. ಇವತ್ತೇನಾಗಿದೆ ಅಂತಂದ್ರೆ ದೇಶದಲ್ಲಿ ಇವತ್ತು ಶಾಂತಿ ನೆಲೆಸ್ಬೇಕು, ಸುವ್ಯವಸ್ಥೆ ನೆಲೆಸ್ಬೇಕು. ಇವತ್ತು ಎಲ್ಲ ಪಕ್ಷಗಳು ಕೂಡ ಈ ಉಗ್ರರನ್ನ ಮಟ್ಟಾಕೋಸ್ಕರ ಎಲ್ಲರೂ ಪಕ್ಷ ಭೇದವನ್ನ ಬಿಟ್ಟು ನಾವು ಕಾಂಗ್ರೆಸ್, ಬಿಜೆಪಿ, JDS ಅನ್ನೋದನ್ನ ಬಿಟ್ಟು ಇವತ್ತು ಉಗ್ರರನ್ನ ಮಟ್ಟಾಕೋದಕ್ಕೆ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಏನ್ ಕ್ರಮ ತಗೋಬೇಕು ಅದನ್ನ ತಗೋಬೇಕಂತ ಹೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಹಾಗೂ ಇವತ್ತು ಸತ್ತಿರ್ತಕ್ಕಂಥ ಯಾರು ನಮ್ಮ ಕರ್ನಾಟಕದಿಂದ ಮೃತರಾಗಿದ್ದಾರೆ ಅವ್ರಿಗೆ ನಾವು ನಮ್ಮ ಶ್ರದ್ಧಾಂಜಲಿನ ಅರ್ಪಿಸಿ ಅವ್ರಿಗೆ ಮೇಣದ ಬತ್ತಿಗಳನ್ನ ಇಟ್ಟು ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾವು ಇವತ್ತು ಅವ್ರಿಗೆ ಒಂದು ಶ್ರದ್ಧಾಂಜಲಿನ ಸಲ್ಲಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ನೋಡಿ, ನಮ್ಗೆ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು, ಈ ಒಂದು ನಿಟ್ಟಿನಲ್ಲಿ ಉಗ್ರರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಯಾವತ್ತೇ ಕರೆ ಕೊಟ್ಟರು ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಮುಂಚೂಣಿಯಲ್ಲಿ ಇರುತ್ತೆ ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ದಾಳಿ ನಡೆದಿದೆಯಲ್ಲ, ಸರ್ಕಾರದ ಕೈವಾಡ ಏನಾದ್ರು ಇದೆ ಅಂತ ಹೇಳ್ತೀರಾ? ಸರ್, ಸರ್ಕಾರದ ಕೈವಾಡ ಇದೆ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಒಂದ್ ಕಡೆ ಅಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರ ಸರ್ಕಾರ ಏನಿದೆ ಗೌರ್ಮೆಂಟ್, ಅವ್ರಿಗೆ ಅಲ್ಲಿನ ಗುಪ್ತಚರ ಇಲಾಖೆಯವ್ರದ ವೈಫಲ್ಯ ಇರ್ಬೋದು, ಇಲ್ಲ ಅಲ್ಲಿನ ಸರ್ಕಾರ ನರ್ಸತ್ತಿರ್ಬೋದು, ಬೇಸತ್ತಿರ್ಬೋದು. ಒಂದು ಪ್ರವಾಸಿಗರು ಅದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಂತ ಜಾಗದಲ್ಲಿ ಇವತ್ತು ಈ ತರ ಕೃತ್ಯಗಳನ್ನ ಎಸಗ್ತಾರೆ ಅಂತ ಅಂದ್ರೆ ಅದರಲ್ಲೂ ಕೂಡ ಅವರು ನಮ್ಮ ಭಾರತೀಯ ಸೇನೆಯ ಯೂನಿಫಾರ್ಮ್ನ ಸಮವಸ್ತ್ರನ ಧರಿಸಿ ಬಂದು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಅಲ್ಲಿನ ಸರ್ಕಾರದವರು ನೋಡ್ಬೇಕಲ್ವಾ, ರಾಜ್ಯ ಸರ್ಕಾರದವರು ಆಗ್ಲಿ, ಗೃಹ ಇಲಾಖೆ ಆಗ್ಲಿ, ಅಲ್ಲಿನ ಜಮ್ಮು ಕಾಶ್ಮೀರ ಸರ್ಕಾರ ನೋಡ್ಬೇಕಾಗಿತ್ತು. ಬಟ್ ಇಷ್ಟೂನು ಗಮನಕ್ಕೆ ಬರದಲ್ಲೇ ಮಾಡ್ತಾರೆ ಅಂದ್ರೆ ಅದಕ್ಕೆ ಅಲ್ಲಿನ ಸರ್ಕಾರದ ವೈಫಲ್ಯನೂ ಕೂಡ ಇದೆ. ಸೊ ಇದ್ರ ಬಗ್ಗೆ ಮೋದಿ ಅವರು ಏನ್ ಹೇಳ್ಬೋದು ಸರ್? ಈಗ ನಾವು ನಮ್ಮ ಭಾರತ ಶ್ರೇಷ್ಠ ಕಂಡಂತ ಅತ್ಯಂತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ನಮ್ಮ ದೇಶ ಸುಭದ್ರವಾಗಿರೋದಕ್ಕೆ ಉಗ್ರರನ್ನ ಮಟ್ಟಾಕೋದಕ್ಕೆ ಏನ್ ಮಾಡ್ಬೇಕು ಎಲ್ಲಾನು ಪ್ರತಿಯೊಂದನ್ನು ಕೂಡ ಮಾಡ್ತಾ ಇದ್ದಾರೆ. ಮೋದಿ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಅವ್ರು ಮಾಡೋಂಥದ್ದನ್ನ ಎಲ್ಲದೂ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಮೋದಿ ಅವರು, ಕಾಂಗ್ರೆಸ್ ಅವರು ಅಂತ ನಾವು ಯಾವ್ದು ರಾಜಕೀಯ ಬೆರೆಸಲ್ಲ. ಬಟ್ ತುಂಬಾ ರಾಜಕೀಯದಲ್ಲಿ ಇದಾರಲ್ಲ, ಅವ್ರು ಹೇಳ್ತಾ ಇದಾರೆ ಬಿಜೆಪಿ ಕಾಂಗ್ರೆಸ್ ಅವ್ರವರೇ ಕಿತ್ತಾಡ್ಕೊಂತ ಇದಾರೆ. ಇದ್ರ ಪ್ರಕಾರ ಕಿತ್ತಾಡೋ ಟೈಮಲ್ಲಿ ಕಿತ್ತಾಡ್ಬೇಕು, ರಾಜಕಾರಣ ಮಾಡೋ ಟೈಮಲ್ಲಿ ರಾಜಕಾರಣ ಮಾಡ್ಬೇಕು. ಈ ತರ ಅಮಾಯಕರು 25-30 ಜನ ಬಲಿಯಾಗೋ ಟೈಮಲ್ಲಿ ರಾಜಕಾರಣ ಮಾಡಕ್ ಹೋದ್ರೆ ಇದನ್ನ ನಾವು ಸಹಿಸಲ್ಲ. ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡಿ, ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಇದು ಅಮಾಯಕರನ್ನ ಉಂಡಿಟ್ಟು ಕೊಂದಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಸರಿಯಲ್ಲ. 370 ಆಕ್ಟ್ ಅದನ್ನ ರದ್ದು ಮಾಡಿದ್ರಲ್ಲ, ಅದೇನಾದ್ರು ಇದಕ್ಕೆ ರೀಸನ್ ಏನಾದ್ರು? ಸರ್ ನೋಡಿ, ಅಯೋಗ್ಯ ಒಬ್ಬ MLA ರಮೇಶ್ ಬಂಡಿ ಸಿದ್ದೇಗೌಡ ಅಂತ ಶ್ರೀರಂಗಪಟ್ಟಣದ MLA,
ಅಯೋಗ್ಯ MLA 370 ಕಾಲಂನ ಬಂದ್ ಮಾಡಿದಕ್ಕೋಸ್ಕರ ಇದು ಜಾಸ್ತಿ ಆಯ್ತು ಅಂತ ಹೇಳ್ತಾನೆ. ಆ ರಮೇಶ್ ಬಂಡಿ ಸಿದ್ದೇಗೌಡನ್ಗೆ ಹೇಳ್ತೀನಿ, ನಿನಗ್ ತಾಕತ್ತಿದ್ರೆ ನೀನು ಹೋಗೋ ಕಾಶ್ಮೀರದಲ್ಲಿ ಒಂದ್ ಸೈಟ್ ತಗೋ, ಒಂದ್ ಮನೆ ಮಾಡು, ನೀನು ಅಲ್ಲಿ ವಾಸ ಮಾಡು, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ. ಈ ತರ ಅಯೋಗ್ಯತರ ಹೇಳಿಕೆಗಳನ್ನ ಕೊಡೋದು, ಅದು ಆ ಅಯೋಗ್ಯತರ ಹೇಳಿಕೆಗಳನ್ನ ಕೊಟ್ಟು ರಾಜಕೀಯವಾಗಿ ಇದನ್ನ ತಿರುಚೋದು ಅಂತ ಕೆಲಸವನ್ನ ಮಾಡಬಾರ್ದು. ಆ ಅಯೋಗ್ಯ ರಮೇಶ್ ಬಂಡಿ ಸಿದ್ದೇಗೌಡಗೆ ಹೇಳ್ತಾ ಇದೀವಿ ನಾವು, ಇದಕ್ಕೆ ರಾಜಕೀಯನ ಬೆರೆಸ್ಬೇಡ ನೀನು. ರಾಜಕೀಯನ ಬೆರೆಸ್ಬಿಟ್ಟು ಇಲ್ಲಿ ರಾಜಕೀಯನ ತಂದಿಡ್ಬೇಡ ನೀನು. ಇಲ್ಲಿ ಮಾಡ್ಬೇಕಾಗಿರೋದು ಎಲ್ಲಾ ರಾಜಕೀಯ ಪಕ್ಷಗಳು ಒಂದಾಗಿ ಉಗ್ರರನ್ನ ಸದೆ ಬಡಿಬೇಕಂತ ನಾವು ಕೇಳ್ತಾ ಇದೀವಿ. ಅದ್ಬಿಟ್ಟು 370 ಆರ್ಟಿಕಲ್ 371 ಆರ್ಟಿಕಲ್ ಅಂತ ಹೇಳಿ ಇಲ್ಲಿ ರಾಜಕೀಯ ಪಕ್ಷಗಳಲ್ಲಿ ತಂದಿಡುವಂತ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ನಾವು ಕೇಳ್ಕೊಂತ ಇದೀವಿ ಸರ್. ಇವಾಗ ತುಂಬಾ ಜನ 3ನೇ ಸರ್ಜಿಕಲ್ ಸ್ಟ್ರೈಕ್ ನಡೀಬಹುದು ಅಂತ ಹೇಳ್ತಾ ಇದ್ರಲ್ಲ, ಇದ್ರ ಬಗ್ಗೆ ಏನ್ ಮಾಡ್ತೀರಾ? ಸರ್, ದೇಶದಲ್ಲಿ ಶಾಂತಿ ನೆಲೆಸಕ್ಕೋಸ್ಕರ 3ನೇ ಸರ್ಜಿಕಲ್ ಸ್ಟ್ರೈಕ್ ನಡೆದ್ರು ನಡೀಲಿ ಬಿಡಿ ಸರ್, ಅದ್ರಲ್ಲೇನ್ ತಪ್ಪಿದೆ? ದೇಶದಲ್ಲಿ ಜನ ಬಯಸೋದು ಶಾಂತಿ ಸುವ್ಯವಸ್ಥೆ, ಅದಕ್ಕೋಸ್ಕರ 3ನೇ ಸರ್ಜಿಕಲ್ ಸ್ಟ್ರೈಕ್ ನಡೆದ್ರು ನಡೀಲಿ ಸರ್, ತೊಂದರೆ ಇಲ್ಲ. ಇವಾಗ ಕಾಶ್ಮೀರಕ್ಕೆ ಅಂದ್ರೆ ಈಗ ನುಗ್ಬಿಟ್ಟು ದಾಳಿ ಮಾಡಿದ್ದಾರೆ, ಇಂಡಿಯಾಗೆ ನುಗ್ಬಿಟ್ಟು ಇದ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಸರ್, ಈಗ ಕಾಶ್ಮೀರಕ್ಕೆ ನುಗ್ಗಿರೋದು ಅಲ್ಲಿನ ರಾಜ್ಯ ಸರ್ಕಾರದ ವೈಫಲ್ಯ, ಪಕ್ಕದಲ್ಲಿರೋದು ಪಾಕಿಸ್ತಾನ. ಸೊ ಹಂಗಾಗಿ ನಾವು ಇಲ್ಲಿ ಯಾರ ಮೇಲೂ ಯಾವುದೇ ರಾಜಕೀಯ ಪಕ್ಷದ ಮೇಲೆ ವಾದ ವಿವಾದ ಮಾಡಕ್ ಬಂದಿಲ್ಲ. ಇವತ್ತು ಏನು ಅಮಾಯಕರಿಗೆ ಆಗಿದೆ ಅದು ನಾಳೆ ದಿನ ಆಗ್ಬಾರ್ದು. ನಮ್ಮ ಸರ್ಕಾರಗಳು ಸುಭದ್ರವಾಗಿರ್ಬೇಕು. ಕೇಂದ್ರದಲ್ಲಿ ಆಗ್ಲಿ, ಅಲ್ಲಿನ ರಾಜ್ಯ ಸರ್ಕಾರ ಆಗ್ಲಿ, ರಾಜ್ಯ ಗೃಹ ಇಲಾಖೆ ಆಗ್ಲಿ, ಕೇಂದ್ರ ಗೃಹ ಇಲಾಖೆ ಉಗ್ರರನ್ನ ಸದೆ ಬಡಿಯುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊಂತೀವಿ ಸರ್. ಇನ್ನು ಮುಂದೆ ಕಾಶ್ಮೀರಕ್ಕೆ ಯಾರಾದ್ರೂ ಹೋದ್ರೆ ಇದೇ ತರ ಸೇಫ್ಟಿ ಸಿಗುತ್ತಾ, ಇಲ್ಲ ಇದೇ ತರ ದಾಳಿ ಮಾಡ್ತಾರಾ? ಸರ್, ನಾವು ಹೋಗ್ತೀವಿ ಕಾಶ್ಮೀರಕ್ಕೆ, ಮುಂದಿನ ದಿನಗಳಲ್ಲಿ ನಾವು ಹೋಗ್ತೀವಿ. ಭಯ ಬೀಳ್ತಾರಲ್ಲ ಸರ್ ಹೋಗೋದಿಕ್ಕೆ, ಈ ತರ ಆದ್ಮೇಲೆ ತುಂಬಾ ಜನ ಭಯ ಬೀಳ್ತಾರೆ. ಇವಾಗ ಹನಿಮೂನ್ ಏನಾದ್ರು ಹನಿಮೂನ್ ಆಗಿ ಸರ್, ನಾವು ಮನವಿ ಮಾಡ್ಕೊತಾ ಇರೋದು ಇಡೀ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಸರಿಯಾಗಿರ್ಬೇಕು, ಉಗ್ರರನ್ನ ಮಟ್ಟ ಹಾಕ್ಬೇಕಂತ ಹೇಳಿ ನಾವು ಎಲ್ಲ ಗೃಹ ಇಲಾಖೆಯನ್ನ, ಕೇಂದ್ರ ಸರ್ಕಾರವನ್ನ ಮನವಿ ಮಾಡ್ಕೊತಾ ಇದೀವಿ. ಇದರಲ್ಲಿ ನಾವು ಯಾವುದೇ ರಾಜಕೀಯವನ್ನ ಬೆರೆಸಕ್ ಹೋಗಲ್ಲ ಸರ್. ಭಾರತ್ ಮಾತಾ ಕಿ ಜೈ. ಏನು ಇವತ್ತು ದಾಳಿ ನಡೆದಿದೆ ನಮ್ಮ ಅಮಾಯಕರ ಮೇಲೆ, ಪ್ರವಾಸಿ ಹೋದವ್ರ ಮೇಲೆ ದಾಳಿ ಮಾಡದಂಥದ್ದು ಏಡಿತನ. ತಾಕತ್ತು ದಮ್ಮು ಹಿಂದೂಗಳನ್ನ ಹತ್ಯೆ ಮಾಡಬೇಕು, ಕನ್ನಡಿಗರ ಹತ್ಯೆ ಮಾಡ್ಬೇಕನ್ನಾದ್ರೆ ಒಂದು ದಿವಸ ಹೇಳ್ಕೊಡಿ, ನಮಗೂ ಬರ್ತೀವಿ. ತಾವು ಗಣಸೋ ಅಥವಾ ಗಣಸಿಲ್ವೋ, ಪ್ರವಾಸಿಗೆ ಹೋದ್ಮೇಲೆ ಏನ್ರಿ ದಾಳಿ ಮಾಡ್ತಾರ? ಹೆಣ್ಮಕ್ಳ ಮಾಡಿಕೊಂಡ ಪಕ್ಕದಲ್ಲಿ ದಾಳಿ ಮಾಡ್ರಿ, ಬರ್ರಿ ಉಗ್ರರ. ನೀವು ನಿಜವಾದ ಉಗ್ರರಾದ್ರೆ ಬನ್ರಿ, ಇಲ್ಲ ನಾವೆಲ್ಲಿಗೆ ಬರ್ಬೇಕು ಹೇಳಿ, ಬರೋಣ, ದಾಳಿ ಮಾಡೋಣ. ಏಡಿತನ ಕೆಲಸಗಳೆಲ್ಲ ಏಡಿತನ ಮಾಡಕ್ ಹೋಗ್ಬೇಡಿ. ಏಡಿತನ ಇದು, ಬೆನ್ನಿಂದ ಚೂರಿ ಹಾಕೋದು ಏಡಿತನ ಅಂತೀವಿ. ಏಡಿ ಕೆಲಸ ಬಿಟ್ಬಿಟ್ಟು ದಯವಿಟ್ಟು ಇದ್ರಲ್ಲಿ ರಾಜಕಾರಣ ಸೇರಿಸ್ಬೇಡಿ. ಇನ್ನೊಂದು ರಾಜಕಾರಣ ಬಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಿ ಉಗ್ರರನ್ನ ಒಡೆದೋಡಿಸ್ಲ ಅಂತಂದ್ರೆ ನಮ್ಮ ಭಾರತ ನಾಶ ಆಗೋಗುತ್ತೆ. ಒಂದು ಒಳ್ಳೆ ಪ್ರವಾಸೋದ್ಯಮ ಅಂತ ಸ್ಥಳ ಅದು ಬೆಳೀತಾ ಇತ್ತು, ಅದು ಕಲ್ಲಾಕಿದ್ದಾರೆ ಇವತ್ತು. ಅಲ್ಲಿ ಬದುಕುವಂತ ಮುಸ್ಲಿಮ್ಸಾರಾಗ್ಲಿ, ಹಿಂದೂಗಳಾಗ್ಲಿ, ಅಲ್ಲಿ ಬದುಕೋರು ಇವಾಗ ಏನ್ ಮಾಡ್ಬೇಕು? ಅವರು ನಾಳೆ ದಿವಸ ಪ್ರವಾಸಕ್ಕೆ ಯಾರು ಹೋಗಲ್ಲ. ಅದನ್ನ ನಮ್ಮ ಎಷ್ಟೋ ಜನ ದುಡ್ಡು ಹಾಕಿರ್ತಾರೆ, ಬೆಳವಣಿಗೆ ಆಗಲ್ಲ. ಇದು ಏಡಿತನ ಕಣ್ರಿ, ಏಡಿತನ ಬಿಡ್ರಿ. ಬೆನ್ನಿಂದಗಡೆ ಚೂರಿ ಹಾಕೋದ್ ಬಿಡ್ರಿ, ಮುಂದೆಗಡೆ ಬರ್ರಿ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ ಬರೀ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದಾರಲ್ಲ. ಹಿಂದೂಗಳಾಗ್ಲಿ ಕನ್ನಡದವರಾಗ್ಲಿ ಆಗ್ಲಿ ಮುಂದೆಗಡೆ ಬಂದ್ ಮಾಡ್ರಿ. ಏಡಿತನ. ಈಗ ಪಕ್ಕದಲ್ಲಿ ಹೆಣ್ಮಕ್ಳಿದ್ದಾರೆ, ಮಕ್ಳಿದ್ದಾರೆ, ಅವ್ರನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರೆ ಸಾಯಿಸಿದೀರಾ? ಬನ್ರಿ. ಈಗ ನಮ್ಮ ಮಗೇಶ್ ಅವ್ರು ಹೇಳ್ದಂಗೆ ಹುಡುಗರು ಇದ್ದಾಗಲೇ ಬನ್ರಿ, ಗಂಡಸರು ಇದ್ದಾಗಲೇ ಬಂದು ದಾಳಿ ಮಾಡ್ರಿ. ಗುಂಡೆ ಎತ್ಕೊ ಬರ್ತೀರಾ, ಕಲ್ಲು ಎತ್ಕೊ ಬರ್ತೀರಾ, ಮಣ್ಣು ಎತ್ಕೊ ಬರ್ತೀರಾ, ಬನ್ರಿ ಹೋಗ್ಲಿ. ಏಡಿತನ ಬಿಡ್ರಿ. ಹಿಂದೂಗಳಾಗ್ಲಿ ಮುಸ್ಲಿಮ್ಸರಾಗ್ಲಿ ಜಾತಿ ಬಿಡ್ರಿ, ದೇಶ ನೋಡ್ರಿ ಫಸ್ಟ್. ಪಕ್ಕ ಅವ್ರ ಅಪ್ಪ ಹುಟ್ಟಿದ್ರ ಬ್ಯಾಚುಲರ್ ಹುಡುಗ್ರ ಜೊತೆ ಬರ್ಲಿ, ಫ್ಯಾಮಿಲಿ ಲೈಫ್ ಹುಡುಗ್ರ ಜೊತೆ ಆಟ ಆಡ್ಬಾರ್ದು ಪಾಪ. ಯಾವತ್ತೆ ಅವರು ಹೆಣ್ಮಕ್ಳು ಅಂತ ಇರ್ತಾರೆ ಪಾಪ. ಬ್ಯಾಚುಲರ್ ಹುಡುಗ್ರ ಜೊತೆ ಬರ್ಲಿ ಬೇಕಾರೆ ಪಾಪ. ಹೆಣ್ಮಕ್ಳು ಅವ್ರ ಒಂದು ಇದು ಕುಟುಂಬ ಹಾಳು ಮಾಡ್ದಂಗ ಪಾಪ.